ಈಗ ಸಿದ್ದರಾಮನ ಹುಂಡಿಯಲ್ಲಿದ್ದೀನಿ. ಸಿದ್ದರಾಮಯ್ಯವರ ಮನೆಯಿಂದ ತುಸು ದೂರದಲ್ಲೇ ನಾನೀಗ ಒಂದು ಅಂಗಡಿಯ ಮುಂದೆ ಕೂತು ಇಲ್ಲಿನ ಊರಿನ ಯಜಮಾನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಜಮಾನ್ರ ಏನು ಹೆಸರು? ಮಾದೇಗೌಡ ಅಂತ. ಯಜಮಾನ್ರ ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತ. ನಾಗೇಶ್ ಅವರೇ, ನಿಮಗೆ ಫಸ್ಟ್ ಪ್ರಶ್ನೆ. ಸಿದ್ದರಾಮಯ್ಯವರು 5 ವರ್ಷ CM ಆಗಿರಬೇಕಾ ಅಥವಾ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್, ಸಿದ್ದರಾಮಯ್ಯವರು 5 ವರ್ಷ CM ಆಗಿರ್ಬೇಕಾದ್ರೆ ನಮ್ಮ ಆಸೆ. ನಿಮ್ಮ ಆಸೆ? ನಿಮ್ಮದು? ನಮ್ಮದು ಇರಲಿ, ಅವರೇ ಅಂತ ಸರ್. ಸಿದ್ದರಾಮಯ್ಯವರು ಇರಬೇಕು, ಅವರಿದ್ರೆ ನಮ್ಗೆ ಒಳ್ಳೆಯದು. DK ಶಿವಕುಮಾರ್ ನಮ್ಮ ಹತ್ರ ಹೋಗೋಕ್ಕಾಗಲ್ಲ. ಇವರಿದ್ರೆ ನಮ್ಮನ್ನು ಯಾರು ಹೋಗ್ಬೋದು. ನಮ್ಮ ಸಿದ್ದರಾಮಯ್ಯವರು ಇದ್ರೆ ನಮ್ಮ ಹೋಗ್ಬೋದು. DK ತನಕ ನಮ್ಮ ಹೋಗೋಕ್ಕಾಗಲ್ಲ. ಗುರುತು ಪರಿಚಯ ಇಲ್ಲ, ಸುಮ್ಮನೆ ಹೋಗಿ ಏನೂ ಮಾಡೋಕ್ಕಿಲ್ಲ. ಇವರು ಅದು ನಮ್ಗೆ ಏನು ಬೇಕಾದ್ರೂ ಕೇಳ್ಬೋದು, ಮಾಡ್ಬೋದು, ಹೋಗ್ಬೋದು. ನಮ್ಗೆ ಇನ್ನೂ 5 ವರ್ಷ ಇವರೇ ಇರಬೇಕು. 10 ವರ್ಷ ಅಲ್ಲಿ ಕಂಟಿನ್ಯೂ ಆಗೋಬೇಕು ಇವ್ರಿಗೆ, ನಮ್ಮ ಸಿದ್ದರಾಮಯ್ಯವ್ರಿಗೆ ಅಂತ ಆಸೆ ನಮ್ಗೆ. ಸರ್, ನಮಗೂ ಸಾಹೇಬರು ಒಳ್ಳೆಯ ರಾಜ್ಯದಲ್ಲಿ ಒಳ್ಳೆ ಕಾರ್ಯಗಳು ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಅವರು ಇನ್ನೂ 2 ವರ್ಷ ಪೂರೈಸಿ ಮುಂದೆ ಇನ್ನೂ ಒಂದ್ಸಲಿ ಮುಖ್ಯಮಂತ್ರಿ ಚೆನ್ನಾಗಿ ಆಸೆ ಪಡ್ತಾಯಿದ್ದೀವಿ. ಬಟ್ ಈ ಸರಿಯಲ್ಲಿ ಫುಲ್ ಅವರೇ ಇದ್ದು ಇನ್ನೂ ರಾಜ್ಯದ ಜನತೆಗೆ ಒಳ್ಳೇದು ಮಾಡಿದ್ರೆ ಇನ್ನೂ ಅನುಕೂಲ ಅಂತ ನಮ್ಮ ಅನಿಸಿಕೆ. ನೀವು ಸಿದ್ದರಾಮಯ್ಯವರ ಕ್ಷೇತ್ರದ ಜನರು, ನಿಮಗೆ ನಿಮ್ಮ ನಾಯಕರೇ CM ಆಗಿರ್ಬೇಕು ಅಂತ ಇರುತ್ತೆ. ಅದೇ ಥರ DK ಶಿವಕುಮಾರ್ ಕ್ಷೇತ್ರದ ಜನರಿಗೂ ಕೂಡ ಆಸೆ ಇರುತ್ತಲ್ವಾ? ಹೌದು, ಅವ್ರಿಗೂ ಇರ್ತದೆ. ಅವ್ರು ಇರ್ಬೇಕು, ಅವ್ರನ್ನೇ ಆಗ್ಬಿಸ್ಬೇಕು, ಅವ್ರನ್ನೇ ಮಾಡಬೇಕು ಅಂತ ಅವ್ರ ಜನಗಳಿಗೂ ಇರ್ತದೆ. ಅವ್ರಿಗೂ ಆಸೆ. ಈಗ ನಮ್ಗೆ ಆಸೆ ಹಂಗಿಲ್ಲ, ಅವ್ರಿಗೂ ಆಸೆ ಇಲ್ವಾ? ಅವ್ರಿಗೂ ಆಸೆ ಇರ್ತವೆ, ಅವ್ರು ಮಾಡಲೇಬೇಕು. ಹಾಗಾದ್ರೆ ಆದರೆ ಇವರು ಬಿಟ್ಕೊಡೋಕೆ ಇವರೇ ಅವರವರೇ ಬಿಡೋಕ್ಕಾಗಲ್ಲ. ನಾವೇ ಇರಬೇಕು ಅಂತ ಬೇರೆ ಇವ್ರಿಗೆ ಚಾನ್ಸ್ ಐತಲ್ಲ. 2028 ರ್ಯಾಲಿ ಬಿಡಿ, 2028 ಎಲೆಕ್ಷನ್ ಬರುತ್ತೆ. 2028 ಅವರು ಮುಖ್ಯಮಂತ್ರಿ ಗೆಲ್ತೀವೋ ಗೆಲ್ಲಲ್ವೋ ಯಾರು ಗೊತ್ತು. ಅದು ಸರ್ ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ? DK ಶಿವಕುಮಾರ್ ಅವ್ರಿಗೆ ಆ ವಿಶ್ವಾಸ ಇಲ್ವಲ್ಲ? ಸರ್, ರಾಜ್ಯದಲ್ಲಿ ಕೆಲಸ ಮಾಡಿದಾರಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತೈತಲ್ಲ. ರಾಜ್ಯದ ನಾಯಕರೆಲ್ಲ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ರಾಜ್ಯದ CM ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಜ್ಯದ ನೆಕ್ಸ್ಟ್ 2028ಗೆ ಮತ್ತೆ ಕಾಂಗ್ರೆಸ್ಸು ಬಂದೇ ಬರುತ್ತೆ. ಆಗ 2028ಗೆ ಒಂದು ಚರ್ಚೆಗಳಾಗ್ತಾ ಇದೆ. 2.5 ವರ್ಷ ನೀವಾಗು, 2.5 ವರ್ಷ ನೀವಾಗು ಅಂತೇಳಿ ಈ ಒಪ್ಪಂದ ಆಗಿದೆಯಂತೆ. ಆ ಒಪ್ಪಂದದ ಪ್ರಕಾರ ಆದರೆ ಬಿಟ್ಕೊಡ್ಬೇಕಾ ಬೇಡವಾ? ಸರ್, ಒಪ್ಪಂದ ಆಗೇ ಇಲ್ಲ ಸರ್. ಆಗಿದ್ರೆ ಜನರಲ್ ಆಗಿ ಹೇಳ್ತಾ ಇರೋದು. ಆಗಿದ್ರೆ ನಮ್ಮ ಸಾಹೇಬ್ರು ಬುಟ್ಟೆ ಕೊಡ್ತಿದ್ರು. ಅದು ಒಪ್ಪಂದ ಆಗೇ ಇಲ್ಲ. ಹೈಕಮಾಂಡ್ ಅವ್ರಿಗೆ ಹೇಳೇ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ನಮ್ಮ ಸಾಹೇಬ್ರು ಬಿಟ್ಬಿಡ್ರು. ಯಾವತ್ತು ನಮ್ಮ ಸಾಹೇಬ್ರು ಅಧಿಕಾರಕ್ಕೆ ಆಸೆ ಪಡಲ್ಲ, ಬುಟ್ಟೆ ಬಿಡೋರು. ಈಗ ಅಧಿಕಾರ ಅವ್ರು ಹೇಳಿಲ್ಲ, ಹೈಕಮಾಂಡ್ ಹೇಳಿಲ್ಲ, ಅವ್ರು ಬಿಡ್ತಾ ಇಲ್ಲ. ಈಗ ಅವ್ರು ಇದ್ದೇ ಇರ್ತಾರೆ. DK ಶಿವಕುಮಾರ್ ಆಪ್ತರು ಬಿಡ್ತಿಲ್ವಲ್ಲ, ಡೆಲ್ಲಿ ಪರೇಡ್ ಮಾಡಿ ಬಂದರು. ಮಾಡಲಿ ಬಿಡಿ, ಅವ್ರು ಹೆಂಗೆ ಬರ್ತಂಗೆ ಮಾಡ್ತಾರೆ, ಮಾಡಲಿ. ಒಂದು ವೇಳೆ ಹೈಕಮಾಂಡ್ ಹೇಳಿ ಸಿದ್ದರಾಮಯ್ಯ ಅವರೇ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ, ಅವ್ರು 2.5 ವರ್ಷ ಆಗಲಿ ಅಂತಂದರೆ ಹೈಕಮಾಂಡಿಗೆ ಬಿಟ್ಕೊಡಿ ಅಂದರೆ ಸಾಹೇಬ್ ಬಿಡ್ತಾರೆ. ಕೊಟ್ಟೆ ಕೊಡ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯ ಆಪ್ತರು ಸುಮ್ಮನೆ ಇರ್ತಾರ? ಸಿದ್ದರಾಮಯ್ಯ ಹೈಕಮಾಂಡ್ ಆದಮೇಲೆ ಆಪ್ತ ಏನು ಮಾಡ್ತಾರೆ? ಹೈಕಮಾಂಡ್ ಆದಮೇಲೆ ಅವರೆಲ್ಲ ಹೈಕಮಾಂಡ್ ಕೇಳಬೇಕು. ಈಗ ಹೈಕಮಾಂಡ್ ಹೇಳ್ತಾ ಈಗ ಪ್ರತಿಯೊಂದು ಹೈಕಮಾಂಡ್ ಯಾವ್ದು ಕೇಳ್ಕೊಬರ್ತಾರೆ. ಇವತ್ತು ಸಂಪೂರ್ಣ ಮಾಡ್ಬೇಕಾದ್ರು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ. ಇನ್ನೊಬ್ಬರು ತೆಗೆದಾಕ್ಬೇಕಾದ್ರು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ಹೆಂಗಾದ್ರೆ ಹಂಗೆ ಕೇಳ್ತಾರೆ. ಆದರೆ ರಾಜ್ಯದ ಜನಗಳ ಆಸೆ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷ ಪೂರೈಸಿ ರಾಜ್ಯದ ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವ್ರು ಇರಲಿ ಅನ್ನೋ ಆಸೆ ಪಡ್ತಾ ಇದ್ದೀವಿ ನಾವು. ಈಗ DK ಶಿವಕುಮಾರ್ ಅವರು ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನನಗೊಂದು ಅವಕಾಶ ಕೊಡಿ, ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಮಾಡಲಿ ಬಿಡಿ, 28ಕ್ಕೆ ಒಳ್ಳೆ ಕೆಲಸ ಮಾಡಿ ಇನ್ನೊಂದ್ಸರಿ ಸರ್ಕಾರ ತರಲಿ. 2020 ಮುಖ್ಯಮಂತ್ರಿ ಆಗಿ 2022 ಮುಖ್ಯಮಂತ್ರಿ ಆಗಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ಪುನಃ ಮತ್ತೆ ಕೆಲಸ ಮಾಡಲಿ, ಸಂತೋಷ. ರಾಜ್ಯದಲ್ಲಿ ಈ ರೀತಿ ಮಾಡಿದ್ರೆ ಆಗ್ಬೋದು ಸರ್. ಇವರು ನಮಗೆ ಸಿದ್ದರಾಮಯ್ಯ ಅವ್ರು ಇವಾಗ ಮಾಡಲ್ಲ. ಆ ರೀತಿ ಮಾಡಿದ್ರೆ ಅವರು ಮಾಡ್ಬೋದು. ಮುಂದೆ ಅವ್ರಿಗಾದ್ರೆ ಹೆಂಗಾದೋ ಈ ಥರ ಯಾವುದೋ ನಡೆಯಲ್ವೋ. ಇವ್ರದ್ದು ಸಿದ್ದರಾಮಯ್ಯವ್ರು ಬಿಟ್ಟು ಕೊಟ್ಟಾಗಲೇ ಪಕ್ಷ ಹೆಂಗಾದೋ. ಇವ್ರ ಕಡೆ MLAಗಳು ಮಿನಿಸ್ಟ್ರಿಗಳು ಇವ್ರ ಕಡೆ ಜಾಸ್ತಿ ಮೆಜಾರಿಟಿ ಬಂದ್ರೆ ಇವರೇ ಇರಬೇಕು ಅಂತ ಅಂದ್ರೆ ಅವ್ರು ಬಿಟ್ಕೊಡ್ದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಬಿಟ್ಕೊಡ್ಲೇಬೇಕು ಅಂದ್ರೆ ಬಿಟ್ಕೊಟ್ಬಿಡ್ತಾರೆ. ಅವರು ಇವರೇ ಇರಲಿ ಅಂತ ಹೈಕಮಾಂಡ್ ಹೇಳ್ಬಿಟ್ಮೇಲೆ ಇವರೇ ಇರ್ತಲಿ ಅಂತ ಅಂದರೆ MLAಗಳು ಇವ್ರ ಕಡೆ ಎಷ್ಟು ಜನ ಇದ್ದರು ಮೆಜಾರಿಟಿ ತೋರಿಸ್ತಾರೆ. ಅವ್ರ ಕಡೆ ಎಷ್ಟು ಜನ ಇದ್ದರು ಅವ್ರ ಬಗ್ಗೆ ನೇಮೇ ಏರಿ ಅಂತ ಹೇಳೋರು. ಯಾರು ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ನೀವು ಯಾಕೆ ಬಿಟ್ಬಿಟ್ಟಿದ್ದೀರಿ, ನೀನು ಆಗು ಅಂತ ಅವ್ರಿಗೆ ಹೇಳೋರು. ಇದು ಹೈಕಮಾಂಡ್ ಏನು ಹೇಳುತ್ತೆ ಆ ರೀತಿ ಮಾಡಬೇಕು ಅಷ್ಟೇ. ಈಗ ಸಿದ್ದರಾಮಯ್ಯ ಈಗ ಎಲ್ಲ ಶಾಸಕರು ಆಯಿತು ಸಿದ್ದರಾಮಯ್ಯ ಅವರೇ ಸಾಕು, ನಾವೆಲ್ಲ DK ಶಿವಕುಮಾರ್ಗೆ ಬೆಂಬಲ ಕೊಡೋಣ ನಡ್ರಿ ಅಂತಂದ್ರೆ ಎಲ್ಲ ಶಾಸಕರು ಕೊಡಲೇಬೇಕಾಗುತ್ತೆ. CM ಅವ್ರಿಗೆ ಯಾಕೆ ಕೊಡೋಕ್ಕಾಗಲ್ಲ? ಅಲ್ಲ, DK ಶಿವಕುಮಾರ್ಗೆ ಬೆಂಬಲ ಕೊಡ್ತೀವಿ ಅಂತಂದ್ರೆ ಅದೇ DK ಶಿವಕುಮಾರ್ ಬೆಂಬಲ ಶಾಸಕರೆಲ್ಲ DK ಶಿವಕುಮಾರ್ ಬೆಂಬಲ ಕೊಡ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಹಾಗೆ ಆಗ್ತಾರೆ. ಹಾಗೇನು ಜನ ಸುಮ್ಮನೆ ಇರ್ತಾರ? ಜನ ಏನು ಮಾಡ್ತಾರೆ?
ಈಗ ಎಲ್ಲ ಶಾಸಕರು ಬೆಂಬಲ ಕೊಟ್ಟ ಮೇಲೆ ಅವರು ಮುಖ್ಯಮಂತ್ರಿ ಆದ್ಮೇಲೆ ಜನಗಳು ಏನು ಮಾಡ್ತಾರೆ ಸಾಹೇಬ್ರು ಒಬ್ಬ 7 ವರ್ಷ ಆಗಿದೆ ಸಾಕು ಸುಮ್ಕಿರ್ತಾರೆ. ಅದಕ್ಕೆ ಚಿಂತೆ ಇದು, ಅದಕ್ಕೆ ಜನ ತಲೆ ಕೆಸ್ಕೊಳಕ್ಕೆ ಹೋಗಲ್ಲ ಸರ್. ಏನು ಆಗ್ತದೆ ಸ್ಟ್ರೈಕ್ ನಡೀಬೋದು, ಸುಮ್ಕಾಯ್ತಾರೆ ಹಂಗೆ. ನೋಡಿ, ಇದು ಸಿದ್ದರಾಮನ ಹುಂಡಿಯಲ್ಲಿರುವಂಥ ಜನರ ಅಭಿಪ್ರಾಯ. ಈಗ ಸಿದ್ದರಾಮನ ಹುಂಡಿಯಲ್ಲಿದ್ದೀನಿ. ಸಿದ್ದರಾಮಯ್ಯವರ ಮನೆಯಿಂದ ತುಸು ದೂರದಲ್ಲೇ ನಾನೀಗ ಒಂದು ಅಂಗಡಿಯ ಮುಂದೆ ಕೂತು ಇಲ್ಲಿನ ಊರಿನ ಯಜಮಾನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಜಮಾನ್ರ ಏನು ಹೆಸರು? ಪುಟ್ಟಮಾದೇಗೌಡ ಅಂತ. ಯಜಮಾನ್ರ ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಶ್ ಅಂತ. ನಾಗೇಶ್ ಅವರೇ, ನಿಮಗೆ ಫಸ್ಟ್ ಪ್ರಶ್ನೆ. ಸಿದ್ದರಾಮಯ್ಯವರು 5 ವರ್ಷ CM ಆಗಿರಬೇಕಾ ಅಥವಾ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ? ಸರ್, ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ಬೇಕು ಅಂದರೆ ನಮ್ಮ ಆಸೆ. ನಿಮ್ಮ ಆಸೆ? ನಿಮ್ಮದು? ನಮ್ಮದು ಇರಲಿ, ಅವರೇ ಅಂತ ಸರ್. ಸಿದ್ದರಾಮಯ್ಯವರು ಇರಬೇಕು, ಅವರಿದ್ರೆ ನಮ್ಗೆ ಒಳ್ಳೆಯದು. DK ಶಿವಕುಮಾರ್ ತಗೊಂಡು ನಮ್ಮ ಹತ್ರ ಆ ಥರ ಹೋಗೋಕ್ಕಾಗಲ್ಲ. ಇವರಿದ್ರೆ ನಮ್ಮನ್ನು ಯಾರು ಹೋಗ್ಬೋದು. ನಮ್ಮ ಸಿದ್ದರಾಮಯ್ಯವರು ಇದ್ರೆ ನಮ್ಗೆ ಹೋಗ್ಬೋದು. DK ತನಕ ನಮ್ಗೆ ಹೋಗೋಕ್ಕಾಗಲ್ಲ, ಗುರುತು ಪರಿಚಯ ಇಲ್ಲ, ಸುಮ್ಮನೆ ಹೋಗಿ ಏನೂ ಮಾಡೋಕ್ಕಿಲ್ಲ. ಇವರು ಅದು ನಮ್ಗೆ ಏನು ಬೇಕಾದ್ರೂ ಕೇಳ್ಬೋದು, ಮಾಡ್ಬೋದು, ಹೋಗ್ಬೋದು. ನಮ್ಗೆ ಇನ್ನೂ 5 ವರ್ಷ ಇವರೇ ಇರಬೇಕು, 10 ವರ್ಷ ಅಲ್ಲಿ ಕಂಟಿನ್ಯೂ ಆಗೋಬೇಕು ಇವ್ರಿಗೆ, ನಮ್ಮ ಸಿದ್ದರಾಮಯ್ಯವ್ರಿಗೆ ಅಂತ ಆಸೆ ನಮ್ಗೆ. ಸರ್, ನಮಗೂ ಸಾಹೇಬರು ಒಳ್ಳೆಯ ರಾಜ್ಯದಲ್ಲಿ ಒಳ್ಳೆ ಕಾರ್ಯಗಳು ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಅವರು ಇನ್ನೂ 2 ವರ್ಷ ಪೂರೈಸಿ ಮುಂದೆ ಇನ್ನೂ ಒಂದ್ಸಲಿ ಮುಖ್ಯಮಂತ್ರಿ ಚಂದ ಆಸೆ ಪಡ್ತಾಯಿದ್ದೀವಿ. ಬಟ್ ಈ ಸರಿಯಲ್ಲಿ ಫುಲ್ ಅವರೇ ಇದ್ದು ಇನ್ನೂ ರಾಜ್ಯದ ಜನತೆಗೆ ಒಳ್ಳೇದು ಮಾಡಿದ್ರೆ ಇನ್ನೂ ಅನುಕೂಲ ಅಂತ ನಮ್ಮ ಅನಿಸಿಕೆ. ನೀವು ಸಿದ್ದರಾಮಯ್ಯವರ ಕ್ಷೇತ್ರದ ಜನರು, ನಿಮಗೆ ನಿಮ್ಮ ನಾಯಕರೇ CM ಆಗಿರ್ಬೇಕು ಅಂತ ಇರುತ್ತೆ. ಅದೇ ಥರ DK ಶಿವಕುಮಾರ್ ಕ್ಷೇತ್ರದ ಜನರಿಗೂ ಕೂಡ ಆಸೆ ಇರುತ್ತಲ್ವಾ? ಹೌದು, ಅವ್ರಿಗೂ ಇರ್ತದೆ. ಅವ್ರು ಇರ್ಬೇಕು, ಅವ್ರನ್ನೇ ಆಗ್ಬಿಸ್ಬೇಕು, ಅವ್ರನ್ನೇ ಮಾಡಬೇಕು ಅಂತ ಅವ್ರ ಜನಗಳಿಗೂ ಇರ್ತದೆ. ಅವ್ರಿಗೂ ಆಸೆ. ಈಗ ನಮ್ಗೆ ಆಸೆ ಹಂಗಿಲ್ಲ, ಅವ್ರಿಗೂ ಆಸೆ ಇಲ್ವಾ? ಅವ್ರಿಗೂ ಆಸೆ ಇರ್ತವೆ, ಅವರು ಮಾಡಲೇಬೇಕು. ಹಾಗಾದ್ರೆ ಆದರೆ ಇವರು ಬಿಟ್ಕೊಡಕ್ಕೆ ಇವರೇ ಅವ್ರವರೇ ಬಿಡೋಕ್ಕಾಗಲ್ಲ. ನಾವೇ ಇರಬೇಕು ಅಂತ ಬೇರೆ ಇವ್ರಿಗೆ ಚಾನ್ಸ್ ಐತಲ್ಲ. 2028 ಆಗಲಿ ಬಿಡಿ. 2028 ಎಲೆಕ್ಷನ್ ಬರುತ್ತೆ. 2028 ಅವರು ಮುಖ್ಯಮಂತ್ರಿ ಪುನಃ ಗೆಲ್ಲಲ್ವೋ ಯಾರು ಗೊತ್ತು. ಅದು ಸರ್ ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ? DK ಶಿವಕುಮಾರ್ ಅವ್ರಿಗೆ ಆ ವಿಶ್ವಾಸ ಇಲ್ವಲ್ಲ? ಸರ್, ರಾಜ್ಯದಲ್ಲಿ ಕೆಲಸ ಮಾಡಿದಾರಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತೈತಲ್ಲ, ರಾಜ್ಯದ ನಾಯಕರೆಲ್ಲ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಸು ರಾಜ್ಯದ CM ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಜ್ಯದ ನೆಕ್ಸ್ಟ್ 2028 ಮತ್ತೆ ಕಾಂಗ್ರೆಸ್ಸು ಬಂದೇ ಬರುತ್ತೆ. ಆಗ 2028 ಒಂದು ಚರ್ಚೆಗಳಾಗ್ತಾ ಇದೆ. 2.5 ವರ್ಷ ನೀವಾಗು, 2.5 ವರ್ಷ ನೀವಾಗು ಅಂತೇಳಿ ಈ ಒಪ್ಪಂದ ಆಗಿದೆಯಂತೆ. ಆ ಒಪ್ಪಂದದ ಪ್ರಕಾರ ಆದರೆ ಬಿಟ್ಕೊಡ್ಬೇಕಾ ಬೇಡವಾ? ಸರ್, ಒಪ್ಪಂದ ಆಗೇ ಇಲ್ಲ ಸರ್. ಆಗಿದ್ರೆ ಜನರಲ್ ಆಗಿ ಹೇಳ್ತಾ ಇರೋದು. ಆಗಿದ್ರೆ ನಮ್ಮ ಸಾಹೇಬ್ರು ಬುಟ್ಟೆ ಕೊಡ್ತಿದ್ರು. ಅದು ಒಪ್ಪಂದ ಆಗೇ ಇಲ್ಲ. ಹೈಕಮಾಂಡ್ ಅವ್ರಿಗೆ ಹೇಳೇ ಇಲ್ಲ. ಹೈಕಮಾಂಡ್ ಹೇಳಿದ್ರೆ ನಮ್ಮ ಸಾಹೇಬ್ರು ಬಿಟ್ಬಿಡ್ರು. ಯಾವತ್ತೂ ಸಾಹೇಬ್ರು ಅಧಿಕಾರಕ್ಕೆ ಆಸೆ ಪಡಲ್ಲ, ಬುಟ್ಟೆ ಬಿಡೋರು. ಈಗ ಅಧಿಕಾರ ಅವ್ರು ಹೇಳಿಲ್ಲ, ಹೈಕಮಾಂಡ್ ಹೇಳಿಲ್ಲ, ಅವ್ರು ಬಿಡ್ತಾ ಇಲ್ಲ. ಈಗ ಅವ್ರು ಇದ್ದೇ DK ಶಿವಕುಮಾರ್ ಆಪ್ತರು ಬಿಡ್ತಿಲ್ವಲ್ಲ, ಡೆಲ್ಲಿ ಪೀರಿಯಡ್ ಮಾಡಿ ಬಂದರು. ಮಾಡಲಿ ಬಿಡಿ, ಅವ್ರು ಹೆಂಗೆ ಬರ್ತಾಗ ಮಾಡ್ತಾರೆ, ಮಾಡಲಿ. ಒಂದು ವೇಳೆ ಹೈಕಮಾಂಡ್ ಹೇಳಿ ಸಿದ್ದರಾಮಯ್ಯ ಅವರೇ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ, ಅವ್ರು 2.5 ವರ್ಷ ಆಗಲಿ ಅಂತಂದರೆ ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಸಾಹೇಬ್ ಬಿಡ್ತಾರೆ. ಕೊಟ್ಟೆ ಕೊಡ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯ ಆಪ್ತರು ಸುಮ್ಮನೆ ಇರ್ತಾರ? ಸಿದ್ದರಾಮಯ್ಯ ಹೈಕಮಾಂಡ್ ಆದಮೇಲೆ ಆಪ್ತೇನೆ ಮಾಡ್ತಾರೆ. ಹೈಕಮಾಂಡ್ ಆದಮೇಲೆ ಅವರೆಲ್ಲ ಹೈಕಮಾಂಡ್ ಕೇಳಬೇಕು. ಈಗ ಹೈಕಮಾಂಡ್ ಹೇಳ್ತಾರೆ. ಈಗ ಪ್ರತಿಯೊಂದು ಹೈಕಮಾಂಡ್ ಯಾವ್ದು ಕೇಳ್ಕೊಬರ್ತಾರೆ. ಇವತ್ತು ಸಂಪೂರ್ಣ ಮಾಡ್ಬೇಕಾದ್ರು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ. ಇನ್ನೊಬ್ಬರು ತಗೊಳಕ್ಬೇಕಾದ್ರು ಹೈಕಮಾಂಡ್ ಕೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ಹೆಂಗಾದ್ರೆ ಹಂಗೆ ಕೇಳ್ತಾರೆ. ಆದರೆ ರಾಜ್ಯದ ಜನಗಳ ಆಸೆ ಸಿದ್ದರಾಮಯ್ಯನವರು ಇನ್ನೂ 2 ವರ್ಷ ಪೂರೈಸಿ ರಾಜ್ಯದ ಒಳ್ಳೆ ಕೆಲಸ ಮಾಡ್ತಾವ್ರೆ, ಅವ್ರು ಇರಲಿ ಅನ್ನೋ ಆಸೆ ಪಡ್ತಾ ಇದ್ದೀವಿ ನಾವು. ಈಗ DK ಶಿವಕುಮಾರ್ ಅವರು ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನನಗೊಂದು ಅವಕಾಶ ಕೊಡಿ, ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಮಾಡಲಿ ಬಿಡಿ. 28ಕ್ಕೆ ಒಳ್ಳೆ ಕೆಲಸ ಮಾಡಿ ಇನ್ನೊಂದ್ಸರಿ ಸರ್ಕಾರ ತರಲಿ. 2020 ಮುಖ್ಯಮಂತ್ರಿ ಆಗಿ 2022 ಮುಖ್ಯಮಂತ್ರಿ ಆಗಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ಪುನಃ ಮತ್ತೆ ಕೆಲಸ ಮಾಡಲಿ, ಸಂತೋಷ. ರಾಜ್ಯದಲ್ಲಿ ಈ ರೀತಿ ಮಾಡಿದ್ರೆ ಆಗ್ಬೋದು ಸರ್. ಇವರು ನಮ್ಗೆ ಸಿದ್ದರಾಮಯ್ಯ ಅವ್ರು ಇವಾಗ ಮಾಡಲ್ಲ. ಆ ರೀತಿ ಮಾಡಿದ್ರೆ ಅವರು ಆಗ್ಬೋದು, ಮಾಡ್ಬೋದು. ಮುಂದೆ ಅವ್ರಿಗಾದ್ರೆ ಹೆಂಗಾದದೋ ಈ ಥರ ಯಾವುದೋ ನಡೆಯಲ್ವೋ. ಇವ್ರದ್ದು ಸಿದ್ದರಾಮಯ್ಯವ್ರು ಬಿಟ್ಟು ಕೊಟ್ಟಾಗಲೇ ಪಕ್ಷ ಹೆಂಗಾದದೋ, ಇವ್ರ ಕಡೆ MLAಗಳು ಮಿನಿಸ್ಟ್ರಿಗಳು ಇವ್ರ ಕಡೆ ಜಾಸ್ತಿ ಮೆಜಾರಿಟಿ ಬಂದ್ರೆ ಇವರೇ ಇರಬೇಕು ಅಂತ ಅಂದ್ರೆ ಅವ್ರು ಬಿಟ್ಕೊಡ್ದೆ ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ಹೈಕಮಾಂಡ್ಲಿ ಬಿಟ್ಕೊಡ್ಲೇಬೇಕು ಅಂದ್ರೆ ಬಿಟ್ಕೊಟ್ಬಿಡ್ತಾರೆ. ಅವರು ಇವರೇ ಇರಲಿ ಅಂತ ಹೈಕಮಾಂಡ್ ಹೇಳ್ಬಿಟ್ಮೇಲೆ ಇವರೇ ಇರ್ತಲಿ ಅಂತ ಅಂದರೆ MLAಗಳು ಇವ್ರ ಕಡೆ ಎಷ್ಟು ಜನ ಇದ್ದರು ಮೆಜಾರಿಟಿ ತೋರಿಸ್ತಾರೆ, ಅವ್ರ ಕಡೆ ಎಷ್ಟು ಜನ ಇದ್ದರು ಅವ್ರ ಬಗ್ಗೆ ನೀನೇ ಇರಿ ಅಂತ ಹೇಳೋರು. ಯಾರು ಹೇಳಿ ಸಿದ್ದರಾಮಯ್ಯವ್ರಿಗೆ. ಅವ್ರಿಗೆ ನೀವು ಯಾಕೆ ಬಿಟ್ಬಿಟ್ಟಿದ್ದೀರಿ, ನೀನು ಆಗು ಅಂತ ಅವ್ರಿಗೆ ಹೇಳೋರು. ಇದು ಹೈಕಮಾಂಡ್ ಏನು ಹೇಳುತ್ತೆ ಆ ರೀತಿ ಮಾಡಬೇಕು ಅಷ್ಟೇ.
ಈಗ ಸಿದ್ದರಾಮಯ್ಯ ಆಯ್ತು, ಈಗ ಎಲ್ಲ ಶಾಸಕರು ಆಯ್ತು ಸಿದ್ದರಾಮಯ್ಯ ಅವರೇ ಸಾಕು, ನಾವೆಲ್ಲ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡೋಣ ನಡ್ರಿ ಅಂತಂದ್ರೆ, ಎಲ್ಲ ಶಾಸಕರು ಕೊಡಲೇಬೇಕಾಗುತ್ತೆ ಸಿ ಎಮ್ ಅವ್ರಿಗೆ, ಯಾಕೆ ಕೊಡೋಕ್ಕಾಗಲ್ಲ? ಅಲ್ಲ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡ್ತೀವಿ ಅಂತಂದ್ರೆ ಅದೇ ಡಿ ಕೆ ಶಿವಕುಮಾರ್ ಬೆಂಬಲ ಸಾಕು, ಶಾಸಕರೆಲ್ಲ ಡಿ ಕೆ ಶಿವಕುಮಾರ್ ಬೆಂಬಲ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಹಾಗೆ ಆಗ್ತಾರೆ. ಹಾಗೇನು ಜನ ಸುಮ್ಮನೆ ಇರ್ತಾರ? ಜನ ಏನು ಮಾಡ್ತಾರೆ? ಈಗ ಎಲ್ಲ ಶಾಸಕರು ಬೆಂಬಲ ಕೊಟ್ಟ ಮೇಲೆ ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಜನ ಏನು ಮಾಡ್ತಾರೆ? ಸಾಹೇಬ್ರು ಒಬ್ಬ 7 ವರ್ಷ ಆಗಿದೆ ಸಾಕು ಸುಮ್ಮಿರ್ತಾರೆ. ಅದಕ್ಕೆ ಚಿಂತೆ ಇದು, ಅದಕ್ಕೆ ಜನ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸರ್. ಏನು ಸ್ಟ್ರೈಕ್ ಹಿಡಿಬೋದು, ಸುಮ್ಕಾಯ್ತಾರೆ ಹಂಗೆ. ನೋಡಿ, ಇದು ಸಿದ್ದರಾಮನ ಹುಂಡಿಯಲ್ಲಿರುವಂಥ ಜನರ ಅಭಿಪ್ರಾಯ.